ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಮಸಾಲ ಟೊಮೆಟೊ ಬಾತ್ ಮಾಡೋದನ್ನು ತೋರಿಸ್ತೀನಿ. ನಾವು ರೆಗ್ಯುಲರಾಗಿ ಮಾಡುವಂಥ ಟೊಮೆಟೊ ಬಾತಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು. ಅದಕ್ಕೆ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ 3 ಸ್ಪೂನ್ನಷ್ಟು ಎಣ್ಣೆ, ನಂತರ 1 ಸ್ಪೂನ್ನಷ್ಟು ಧನಿಯಾ ಕಾಳು, ಒಂದು 10ರಿಂದ 12ರಷ್ಟು ಬ್ಯಾಡಗಿ ಮೆಣಸು ಹಾಕ್ಕೊಳ್ಬೇಕು. ನಂತರ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದೆರಡು ಸ್ವಲ್ಪ ಫ್ರೈ ಆದ ನಂತರ 1 ಇಂಚಿನಷ್ಟು ಶುಂಠಿ, ಒಂದು 12ರಿಂದ 15ರಷ್ಟು ಬೆಳ್ಳುಳ್ಳಿ ಎಸಳು ಹಾಕಬೇಕು. ಇದನ್ನು 1 ನಿಮಿಷ ತನಕ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿಯ ಘಮ ಬರಬೇಕು. 1 ನಿಮಿಷ ಫ್ರೈ ಮಾಡಿದರೆ ಸಾಕಾಗತ್ತೆ. ಆಮೇಲೆ ಅರ್ಧ ಸ್ಪೂನ್ನಷ್ಟು ಸೋಂಪು ಕಾಳು, ಇದನ್ನು ಅಷ್ಟೇ ಒಂದು 30 ಸೆಕೆಂಡ್ ತನಕ ಫ್ರೈ ಮಾಡಿದರೆ ಸಾಕು. ಆನಂತರ ಒಂದು 2 ಸ್ಪೂನ್ನಷ್ಟು ತುರಿದಿರುವಂಥ ತೆಂಗಿನಕಾಯಿ ಹಾಕಬೇಕು. ಹಾಕಿದ ನಂತರ ತೆಂಗಿನಕಾಯಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನಂತರ 2 ಟೊಮೆಟೊ ಹಾಕಿದ ನಂತರ ಒಂದು 2ರಿಂದ 3 ನಿಮಿಷ ತನಕ ಫ್ರೈ ಮಾಡಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಮೆತ್ತಗಾದ ನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸಿದ ನಂತರ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿದ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಪೂರ್ತಿಯಾಗಿ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಬೇಕಾಗತ್ತೆ. ನಂತರ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿದ ನಂತರ ಇದನ್ನೀಗ ಪಕ್ಕಕ್ಕಿಡೋಣ. ನಂತರ ಒಂದು ಕುಕ್ಕರ್ಗೆ 3ರಿಂದ 4 ಸ್ಪೂನ್ನಷ್ಟು ಎಣ್ಣೆ ಬಿಸಿಯಾದ ನಂತರ 1 ಇಂಚು ಚಕ್ಕೆ, 4ರಿಂದ 5 ಲವಂಗ, 1 ಏಲಕ್ಕಿ, ಅರ್ಧ ಸ್ಪೂನ್ನಷ್ಟು ಜೀರಿಗೆ, 2 ಮರಾಠಿ ಮೊಗ್ಗು, ಅದರ ಜೊತೆಗೆ 1 ಪಲಾವ್ ಎಲೆ, ಇಷ್ಟನ್ನು ಹಾಕ್ಕೊಳ್ಬೇಕು. ನಂತರ ಒಂದು 2 ಹೆಗ್ಗೆಯಷ್ಟು ಕರಿಬೇವಿನ ಸೊಪ್ಪು, 1 ಈರುಳ್ಳಿಯನ್ನು ನೋಡಿ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಂತರ ಈರುಳ್ಳಿ ನೋಡಿ ಬಾಡೋ ತನಕ ಸ್ವಲ್ಪ ಫ್ರೈ ಆದರೆ ಸಾಕು. ಆನಂತರ ಒಂದು ಹಣ್ಣಾಗಿರುವಂಥ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ. ಇದು ಬೇಗ ಮೆತ್ತಗಾಗಲಿಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ 1 ಹಿಡಿಯಷ್ಟು ನಾನು ಫ್ರೋಝನ್ ಮಟರ್ ಹಾಕ್ತಾ ಇದ್ದೀನಿ. ನೀವು ಒಣ ಬಟಾಣಿ ಆಗಿದ್ದರೆ ರಾತ್ರಿ ನೆನೆ ಹಾಕಿ ಸೇರಿಸ್ಬೋದು. ನಂತರ ಅದರ ಜೊತೆನೇ 1 ಸ್ಪೂನ್ನಷ್ಟು ಕಸೂರಿ ಮೇಥಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದ ನಂತರ ನಾವು ರುಬ್ಬಿರುವಂಥ ಮಸಾಲೆನ ಸೇರಿಸಬೇಕು. ನಂತರ ಈ ಮಸಾಲೆ ಹಾಕಿರುವಂಥ ತಟ್ಟೆಗೆ ಅರ್ಧ ಲೋಟದಷ್ಟು ನೀರು ಹಾಕಿ ಸೇರಿಸ್ತಾ ಇದ್ದೀನಿ. ಮಸಾಲೆನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ 1/4 ಸ್ಪೂನ್ನಷ್ಟು ನಾನು ಅರಿಶಿನ ಸೇರಿಸ್ತಾ ಇದ್ದೀನಿ. ಈ ಮಸಾಲೆನ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಲಿಕ್ಕೆ ಬಿಡಬೇಕು. ನಾವು ಆಲ್ರೆಡಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಫ್ರೈ ಮಾಡಿ ರುಬ್ಬಿರೋದ್ರಿಂದ ಒಂದು 2 ನಿಮಿಷ ತನಕ ಕುದಿಸಿದರೆ ಸಾಕಾಗತ್ತೆ. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿಯಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ 3 ಕಪ್ಪಷ್ಟು ನೀರು ಬೇಕಾಗತ್ತೆ. ನಾವು ಆಲ್ರೆಡಿ ಅರ್ಧ ಕಪ್ನಷ್ಟು ನೀರನ್ನು ಮಸಾಲೆಗೆ ಹಾಕಿರೋದ್ರಿಂದ ಇವಾಗ 2.5 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಂತರ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಬೇಕು. ನೋಡಿ, ಈ ಮಸಾಲ ಕುದೀತಾ ಇದೆ. ಇವಾಗ ನಾನು 1.5 ಕಪ್ಪಷ್ಟು ಅಕ್ಕಿಯನ್ನು 20 ನಿಮಿಷದ ಮುಂಚೆನೇ ನೆನೆ ಹಾಕಿದ್ದೆ. ಇದನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಲೇ 2 ಹಸಿಮೆಣಸನ್ನು ಮಧ್ಯ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈಗ ಒಂದು ಸಲ ಕೊನೆಯಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಂತರ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಿಸಿದರೆ ಸಾಕಾಗತ್ತೆ. ನೋಡಿ, 2 ವಿಸಿಲ್ ಆದ ನಂತರ ಸ್ಟವ್ ಆಫ್ ಮಾಡಿ ಸ್ಟೀಮ್ ಪೂರ್ತಿಯಾಗಿ ಹೋದ ನಂತರ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಸೂಪರ್ ಆಗಿರುವಂಥ ಮಸಾಲ ಟೊಮೆಟೊ ಬಾತ್ ರೆಡಿಯಾಗಿದೆ. ನೀವು ಇದನ್ನು ಮೊಸರು ಜೊತೆನೂ ಟೇಸ್ಟ್ ಮಾಡ್ಬೋದು, ಇಲ್ಲಾಂದರೆ ಹಾಗೇನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ.
ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಾಧ್ಯವಾದಷ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.